ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ನಾನು ನೋಡಿ ಏನೋ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ, ಅದು ತೋರಿಸಿದ್ದೇನೆ ಕೂಡ. ಆದರೂ ಇವತ್ತು ಸಿಂಪಲ್ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಇಫ್ತಿಯಾರಿಗೋಸ್ಕರ ಸಂಜೆ ಫ್ರೆಂಡ್ಸ್. ಬೀಟ್ರೋಟಿನ ಹಲ್ವಾ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾನು ಬೀಟ್ರೋಟ್ ಎರಡಿದ್ವು ಅದನ್ನೇ ಹೆಚ್ಚಾಕೊಂಡಿದ್ದೀನಿ. ಇವತ್ತು ಹಲ್ವಾ ಮಾಡಬೇಕಂತ ಇದ್ವು ಬೀಟ್ರೋಟು. ಸಮೀರ್ ಸ್ವಲ್ಪ ಹಲ್ವಾ ಮಾಡು ಅಂತ, ಅದಕ್ಕೆ ಅದೇ ತುಂಬ ಇಷ್ಟಪಟ್ಟು ತಿಂತಾ ಇರೋದು ನಾವು. ನಮಗೆ ತುಂಬ ಇಷ್ಟ ಇದು. ಅದಕ್ಕೆ ಈಗ ಇದರಲ್ಲೇ ಹಾಲು ಹಾಕ್ಕೊಂಡು ಸಣ್ಣ ಕರೆದು ಬಿಡ್ತೀನಿ. ಫಸ್ಟೆಲ್ಲ ನಾನು ಹರ್ಕೊಂಡು ಆಮೇಲೆ ಹಾಲು ಹಾಕಂತ ಕುದಿಸ್ತಾ ಇದ್ದೆ. ಈಗ ಇದರಲ್ಲೇ ಹಾಲು ಹಾಕಿ ಸಣ್ಣಕ್ಕೆ ಹರ್ಕೊಳ್ತೀನಿ ಫ್ರೆಂಡ್. ಇವಾಗ ನಾನು ಸ್ವಲ್ಪ ಇವತ್ತು ಮಿನ್ನೂ ಕೂಡ ಇಲ್ಲ ನೋಡಿ, ಅದಕ್ಕೆ ಇಷ್ಟು ಹಾಲು ಉಳಿದಿದೆ. ವೇಸ್ಟ್ ಆಗಿಬಿಡುತ್ತೆ ಹಾಲು, ಅದಕ್ಕೆ ಹಲ್ವಾ ಮಾಡಿಬಿಡ್ತೀನಿ. ನೋಡಿ ಇಷ್ಟು ಸಕ್ಕರೆ, ಬಾದಾಮ್, ಕಾಜು ತಗೊಂಡಿದ್ದೀನಿ, ಡ್ರೈ ಫ್ರೂಟ್ ಸ್ವಲ್ಪ. ಇದನ್ನು ಇದರಲ್ಲೇ ಹಾಕ್ಕೊಂಡು ಅರ್ದು ಬಿಡ್ತೀನಿ. ಚೆನ್ನಾಗಾಗುತ್ತೆ ಇದು ಕೂಡ. ಫಸ್ಟ್ ಹರ್ಕೊಂಡು ಆಮೇಲೆ ಮತ್ತೆಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಏನು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ಇದು ಮಾಡ್ಕೊಂಡು ಮತ್ತೆ ಬೇಕಾದರೆ ಉಳಿದ್ರೆ ಫ್ರಿಜ್ಜಲ್ಲಾದರೂ ಇಟ್ಕೊಂಡ್ರೆ ನಾವು 8 ದಿನ ಆದರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದಂತೂ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್. ಎಲ್ಲ ಅರ್ದೆ, ಎಲ್ಲ ಹಾಲು ಹಾಕಿ ಅರ್ದೆ ನೋಡಿ. ಅದ್ರ ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಕಲರ್ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಕಲರ್ ನೋಡಿದರೆ ಹೊಟ್ಟೆ ತುಂಬ್ತಾ ಇದೆ ಫ್ರೆಂಡ್ ನನಗಂತೂ. ನೋಡಿ ಎಷ್ಟು ಚೆನ್ನಾಗಿ ಪಿಂಕ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್. ಬೀಟ್ರೋಟ್ ಅಂದ್ರೇ ಹಾಗೆ ನೋಡಿ, ಅದಕ್ಕಿಂತ ಮುಂದೆ ಯಾವುದೂ ಇಲ್ಲ ನೋಡಿ. ಬರೀ ಅರ್ದಿದ್ದಕ್ಕೆ ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನು ಹಾಕಿ ಹಲ್ವಾ ಮಾಡಿಬಿಡ್ತೀನಿ ಫ್ರೆಂಡ್. ಈಗ ಹಾಲಂತೂ ಇದರಲ್ಲೇ ಹಾಕೋಬಿಟ್ಟಿದ್ದೇನೆ ನಾನು. ಇವಾಗ ಸಕ್ಕರೆ, ಡ್ರೈ ಫ್ರೂಟ್ ಹಾಕಿ ಮಾಡ್ಕೊಬಿಡ್ತೇನೆ ಇವಾಗ ನೋಡಿ ಫ್ರೆಂಡ್. ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ. ಈ ಕಲರ್ ಇದೆ, ಇದು ಆಗ್ತಾ ಆಗ್ತಾ ಒಂಥರ ಕೆಂಪು ಕಲರಿಗೆ ಬಂದುಬಿಡುತ್ತೆ. ಪಿಂಕ್ ಹೋಗಿ ಕಲರು ತಾನಿಂದ ತಾನೇ ಕುದ್ದು ಬಿಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್. ಇದರದ್ದು ಒಂಥರ ಕಪ್ಪು ಕೆಂಪು ಥರ ಆಗಿಬಿಡುತ್ತೆ. ಆವಾಗ ಅದು ರೆಡಿ ಆಗಿದೆ ಎಂದರ್ಥ ನೋಡಿ. ನಮ್ಮ ಹಲ್ವಾ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಫ್ರೆಂಡ್ಸ್. ತಿನ್ನಲಿಕ್ಕೂ ಚೆನ್ನ, ನೋಡಲಿಕ್ಕೂ ಚೆನ್ನ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಮಧ್ಯಾಹ್ನನೇ ಎಲ್ಲ ಮಾಡ್ಕೊಂಡು ಇಟ್ಕೊಬಿಡ್ಬೇಕು. ಯಾಕಂದರೆ ಈ ಕರೆಂಟಿನ ಒಂದು ಸಮಸ್ಯೆ ರೀಪ್ಪ. ಕರೆಂಟೇ ಇರ್ತಾಯಿಲ್ಲ. ಮಧ್ಯಾಹ್ನ ಮೇಲೆ ಹೋದರೆ ಸಂಜೆ 6-6:30 ಕರೆಂಟ್ ಬರ್ತಾಯಿದೆ. ಏನು ಮಾಡ್ತಿದ್ರು ಬೇಗನೆ ಮಸಾಲೆದು ಏನಿದೆ ಎಲ್ಲ ಬೇಗ ಮಧ್ಯಾಹ್ನ ಒಳಗೆ ಮಾಡಬೇಕು. ಯಾಕೋ ಕರೆಂಟ್ ಭಾಳ ತೆಗಿತಾ ಇದ್ದಾನೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ. ಏನು ರಿಪೇರಿ ನಡೀತಾ ಇದ್ದಾವೆ ನೋಡಿರಿ ಫ್ರೆಂಡ್ಸ್. ನೆನೆ ಹಾಕಿದ್ದೆ, ಎಷ್ಟು ಚೆನ್ನಾಗಿ ನೆನೆ ಇದ್ದಾವೆ. 3 ಥರ ಕಾಳು ನೆನೆಸಿದ್ದೆ ನೋಡ್ರಿ. ಸ್ವಲ್ಪ ನೆನೆಸಿದ್ದೆ, ಇಷ್ಟು ಹಾಕನ ಆಗ್ಬಿಟ್ಟಿದ್ದಾವೆ. ಇನ್ನು ಮೊಳಕೆ ಬಂದುಬಿಟ್ರಂತೂ ತುಂಬ ಹೋಗುತ್ತೆ ಬಾಕ್ಸು. ಸಾರು ಚೆನ್ನಾಗಾಗುತ್ತೆ, ಪಲ್ಯನೂ ಕೂಡ ತುಂಬ ಚೆನ್ನಾಗುತ್ತೆ, ರೊಟ್ಟಿಗಂತೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಸಂಜೆಗೆ ಸಾರು ಮಾಡಬೇಕಂತ, ಪಲಾವ್ ಮಾಡಬೇಕಂತ ನೆನೆ ಹಾಕಿದ್ದೆ. ಲೇಟಾಗಿ ಎದ್ಬಿಟ್ಟೆ ಫ್ರೆಂಡ್ಸ್. ಪಲಾವ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಚಿತ್ರಾನ್ನ ಒಂದು ಮಾಡಿಕೊಟ್ಟು ಹೋಗ್ಬಿಟ್ಟೆ ಶಾಲೆಗೆ. ಈಗ ಇದಕ್ಕೆ ಸಂಜೆ ಸಾರಿಗೆ ಮಾಡಬೇಕು. ಇದು ಹಸಿ ಮೆಣಸಿನ್ಕಾಯಿ ಹಾಕಿ ಸಾರು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಒಣ ಖಾರದಿಂದನೂ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೇ ತುಂಬ ಟೇಸ್ಟ್ ಕೊಡುತ್ತೆ. ಇದರಲ್ಲಿ ಒಂದು 3-4 ಮೊಟ್ಟೆ ಒಡೆದು ಹಾಕಬೇಕು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಸಾರು ಕೂಡ. ಸಂಜೆ ಸಾರು ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಯಾಕೋ ಹೊಟ್ಟೆಲೆಲ್ಲ ಶಕೆ ಥರ ಆಗ ಕುಂತ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕಸ್ತೂರಿ ಬೀಜನ ನೆನೆ ಹಾಕಕ್ಕೆ ಇಡ್ತಾ ಇದ್ದೀನಿ. ಅದರಲ್ಲೇ ಸಕ್ಕರೆನೂ ಹಾಕ್ಬಿಡ್ತೀನಿ ಫ್ರೆಂಡ್. ನೆನ್ನಿಂದ ಚೆನ್ನಾಗಿ ಅದು ಕೂಡ ನೆಂದುಬಿಡುತ್ತೆ. ಸಕ್ಕರೆ ಎಲ್ಲ ಹಾಕಿಟ್ರೆ ಡೈರೆಕ್ಟಾಗಿ ಒಂದೇ ಸತಿ ಶರ್ಬತ್ ಮಾಡಿಬಿಡ್ಬೋದು. ಇದೊಂದು 2-3 ಅವರಿಗೆ ನೆಂದರೆ ತುಂಬ ಚೆನ್ನಾಗಾಗುತ್ತೆ ಕುಡಿಲಿಕ್ಕೆ ನೋಡಿ ಫ್ರೆಂಡ್. ನಾನು ಸಕ್ಕರೆನೂ ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕೀನಿ. ಇವಾಗ ಸಕ್ಕರೆ ನೀರು ಬಿಟ್ಟಿದೆ. ಇದೆಲ್ಲ ಜೀರ್ಣ ಆಗಬೇಕು ನೋಡಿ. ಸಕ್ಕರೆ ನೀರೆಲ್ಲ ಕರಗಿದ ಮೇಲೆ ಡ್ರೈ ಫ್ರೂಟ್ ಹಾಕ್ಕೊಳ್ತೀನಿ. ಈ ಫುಲ್ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇದರಲ್ಲಿ ಕ್ಲಿಯರಾಗಿ ತೋರಿಸೋ ಹಾಗಿಲ್ಲ, ಎಲ್ಲ ತೋರಿಸಿದ್ದೀನಿ ಒಂದು ಸತಿ ನಾನು. ಬೀಟ್ರೋಟ್ ಹಲ್ವಾನೇ ಎಲ್ಲ ಕ್ಲಿಯರಾಗಿ ತೋರಿಸಿರೋದ್ರಿಂದ ಇದರಲ್ಲಿ ಶಾರ್ಟ್ಕಟ್ಟಾಗಿ ತೋರಿಸ್ತಾ ಇರೋದು ಫ್ರೆಂಡ್ಸ್ ನೋಡಿ.
ರೆಡಿ ಆಗಿದೆ ನಮ್ಮ ಹಲ್ವಾ. ಈಗ ಡ್ರೈ ಫ್ರೂಟ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಇದೆಲ್ಲ ನೀರು ಸರಿಯಾಗಿ ಚೆನ್ನಾಗಿ ಕುದಿಬೇಕು. ಇದು ಎಲ್ಲ ಡ್ರೈ ಆಗಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿ ಆಗೋದು. ಇದು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ರೆಡಿ ಆಗುತ್ತೆ ನೋಡಿ ನಮ್ಮ ಹಲ್ವಾ. ಇದು ನಿಶಕ್ತಿ ರಕ್ತ ಕಡಿಮೆ ಇರೋರಿಗಂತೂ ತುಂಬ ಚೆನ್ನಾಗಿ ನೋಡ್ರಿ ಫ್ರೆಂಡ್ಸ್. ಇದು ಮಾಡ್ಕೊಳ್ತಾ ತಿನ್ಕೊತಾ ಇದ್ದರೆ ರಕ್ತ ಉತ್ಪತ್ತಿ ಆಗುತ್ತೆ ಮೈಯಲ್ಲಿ. ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ ಈ ತರಕಾರಿ ಮಾತ್ರ. ಪಲ್ಯ ಆದರೂ ಹಲ್ವಾ ಆದರೂ ಎಲ್ಲದಕ್ಕೂ ರೆಡಿ ನೋಡಿ ಫ್ರೆಂಡ್ಸ್. ಹಾಗೆ ಹಸಿ ತಿಂದರೂ ಒಳ್ಳೆಯದೇ ಇದು. ಇದರಿಂದ ತುಂಬ ಬೆನಿಫಿಟ್ ಇದ್ದಾವೆ ಫ್ರೆಂಡ್ಸ್. ತುಂಬ ಒಳ್ಳೆ ತರಕಾರಿ ಕೂಡ ನೋಡಿ ಫ್ರೆಂಡ್. ಎಲ್ಲ ಡ್ರೈ ಫ್ರೂಟ್ ಹಾಕಿದೆ, ಎಲ್ಲ ರೆಡಿ ಆಗಿದೆ. ಇದ್ರ ಬಗ್ಗೆ ಮತ್ತೇನು ಅಂದರೆ ಫ್ರೆಂಡ್ಸ್, ಇದು ತಣ್ಣಗಾದ್ಮೇಲೆ ಫುಲ್ ತಣ್ಣಗಾಗಬೇಕು ಫ್ರೆಂಡ್. ಆವಾಗ ಇದನ್ನು ಪಪ್ಪಿ ಜಾಮ್ ಅಂತಾರಲ್ಲ ಆ ಥರನೂ ಆಗುತ್ತೆ ಇದು. ಇದನ್ನು ನಾವು ಬ್ರೆಡ್ಡಲ್ಲಿ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಕೂಡ ಸಣ್ಣ ಮಕ್ಕಳಿಗೆ ಅದು ಒಂದು ಟ್ರಿಕ್ಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದ್ರಿಂದ ಮಕ್ಕಳಿಗೆ ಕಷ್ಟ ಆದರೆ ಬ್ರೆಡ್ಡಲ್ಲಿ ಸವರ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಾಗುತ್ತೆ. ಬೇಕಿದ್ರೆ ನಾನು ತೋರಿಸ್ತೇನೆ ನೋಡಿ. ಇವಾಗ ನೋಡಿರಿ ಫ್ರೆಂಡ್ಸ್, ನನ್ನ ಹಲ್ವಾ ರೆಡಿ ಆಗಿದೆ ನೋಡಿ. ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಇದು ಜಾಮ್ ಥರನೂ ಇರುತ್ತೆ ಅಲ್ಲ ಫ್ರೆಂಡ್ಸ್. ಇದು ಬ್ರೆಡ್ಡಿಗೂ ಹಚ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟನೂ ಆಗುತ್ತೆ ನೋಡಿ. ನನ್ನ ಹತ್ರ ಸ್ವಲ್ಪ ಬ್ರೆಡ್ ಇದ್ದಾವೆ ಈಗ, ಅದಕ್ಕೆ ನಾನು ಹಚ್ಚಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. 2 ಪೀಸಲ್ಲಿ ನೋಡಿ ಈ ಥರ ಇದ್ದರೆ ನೋಡಿ, ಈ ಥರ ಹಚ್ಚಿ ಕೂಡ ಮಕ್ಕಳಿಗೆ ತಿನ್ಸಿದ್ರೆ ಅದು ಚೆನ್ನಾಗಿರುತ್ತೆ. ಜಾಮು ಇದೇ ಥರ ಇರುತ್ತಲ್ಲ, ಜಾಮೆ ಅಂತ ತಿಳ್ಕೊತವೆ ಮಕ್ಕಳಿಗೆ. ಒಂದೊಂದು ಮಕ್ಕಳು ಬೀಟ್ರೂಟ್ ತಿನ್ನೋಕೆ ಇಷ್ಟಪಡಲ್ಲ. ಅವರಿಗೆ ಇದು ಜಾಮೆ ಅಂತ ಹೇಳಿದರೂ ಕೂಡ ಏನು ಗೊತ್ತಾಗಲ್ಲ ಚಿಕ್ಕ ಮಕ್ಕಳಿಗೆ. ನೋಡಿ ಈ ಥರ ಮಾಡಿ ಒಂದು ಸ್ವಲ್ಪ ಸ್ವೀಟಿ ಹಾಕೋ ನೋಡು. ಇದು ಪಪ್ಪಾಯಿ ಹಣ್ಣಿನ ಸ್ವೀಟ್ ಇದು. ಇದನ್ನು ಹಾಕ್ಕೊಂಡು ಈ ಥರ ಮಾಡಿ ಕೊಟ್ಟರು ಕೂಡ ಮಕ್ಕಳು ತಿಂತಾವೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಥರ ಮಾಡ್ಕೊಂಡು ತಿಂದರೆ ಬ್ರೆಡ್ಡಿನಲ್ಲಿ ಸ್ವೀಟಾಗೂ ಇರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಹೀಗೆ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ ಹೇಗಿರುತ್ತೆ ಅಂತ. ನಾವು ಕೂಡ ಈ ಥರ ಮಾಡಿದಾಗ ಬ್ರೆಡ್ ಇದ್ದರೆ ಈ ಥರ ಮಾಡಿ ತಿಂತೇವೆ ಫ್ರೆಂಡ್ ನಾವು ಕೂಡ. ನೋಡಿ ಫ್ರೆಂಡ್ಸ್, ಈಗ ನಾರ್ಮಲಾಗಿ ಶರಬತ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಮಧ್ಯಾಹ್ನ ನೆನೆ ಹಾಕಿದ್ದೆ ಕಸ್ತೂರಿ ಬೀಜನ. ಎಷ್ಟು ಚೆನ್ನಾಗಿ ನೆಂದಿದ್ದಾವೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ನೆಂದಿದ್ದಾವೆ. ಈಗ ಈ ನೀರಲ್ಲಿ ಹಾಕಿಬಿಟ್ಟು ನೋಡಿ, ಸಕ್ಕರೆನೂ ತುಂಬ ಚೆನ್ನಾಗಿ ಕರೆದಿದೆ. ನೋಡಿ ಈಗ ರೆಡಿಯಾಗಿದೆ. ಇದಕ್ಕೆ ಬೇಕಂದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ತೇನೆ ನಾನು, ತುಂಬ ಹುಳಿ ಆದರೂ ನನಗಿಷ್ಟ ಆಗಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಕಸ್ತೂರಿ ಬೀಜದ ಶರಬತ್ ರೆಡಿಯಾಗಿದೆ. ಹಾಗೆ ನಾರ್ಮಲಾಗಿ ಹೊಟ್ಟೆಲ್ಲಂತೂ ತುಂಬ ತಣ್ಣಗಾಗುತ್ತೆ. ಈ ಥರನೂ ಮಾಡಿ ಕುಡಿಬೋದು ಫ್ರೆಂಡ್ಸ್. ತುಂಬ ಬೇಡ ಏನು ಅಂದರೆ ಇಷ್ಟರಲ್ಲೇ ಮಾಡ್ಬೋದು ನೋಡಿ. ನಾನಿವಾಗ ಸ್ವಲ್ಪ ಹಾಕ್ಕೊಂಡು ಕುಡಿತೀನಿ, ಸಾಕು ನನಗಿಷ್ಟೇ. ನಮ್ಮ ಮನೆಯವರು ಸಮೀರ್ ಕುಡಿತಾರೆ ನೋಡಿ ಹೇಗಿದೆ ಅಂತ. ತುಂಬ ಆಗ್ಬಿಡ್ತಿದ್ದು ಇವಾಗ ಸೂಪರ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಶರಬತ್ ಕುಡಿಯೋಣ. ನೀವು ಕುಡ್ತೀರಾ ಅಂತ ತಿಳಿದಿರ್ತೇನೆ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಹೊಟ್ಟೆಯಲ್ಲಿ ತುಂಬ ತಂಪಾಗುತ್ತೆ. ಇದು ಮಾತ್ರ ಇದು ಹೊಟ್ಟೆಗೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇದು.